ಮಮ್ಮಿ ಮಮ್ಮಿ ನಾನು ಇವಾಗ ತಾನೇ ಕಾಲೇಜಿಂದ ಬಂದೆ ಮಮ್ಮಿ. ಬಾ ಮಗನೇ, ಕೂತ್ಕೋ, ಊಟಕ್ಕೆ ಇಡ್ತೀನಿ, ಊಟ ಮಾಡುವಂತೆ. ಇಲ್ಲ ಮಮ್ಮಿ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಮಮ್ಮಿ. ಇವಾಗ ಅಷ್ಟೇ ಬಂದು ಮತ್ತೆ ಎಲ್ಲಿ ಹೊಂಟಿ? ಇಲ್ಲ ಮಮ್ಮಿ, ಸ್ವಲ್ಪ ನನ್ನ ಫ್ರೆಂಡ್ದು ಬರ್ಡೇ ಪಾರ್ಟಿ ಇದೆ ಮಮ್ಮಿ, ನಾನು ಹೋಗಲೇಬೇಕು, ನಾನು ಹೋಗ್ತೀನಿ ಮಮ್ಮಿ. ಪ್ರೀತಮ್, ಫೋನ್ ಇಲ್ಲೇ ಇದೆ ನೋಡಪ್ಪ, ಫೋನ್ ಬರ್ತಾ ಇದೆ. ಹಲೋ ಪ್ರೀತಮ್, ಎಲ್ಲಿದ್ದೀಯಾ? ಹಲೋ ಪ್ರೀತಮ್, ಇದು ಯಾವ್ದಪ್ಪ ಹುಡುಗಿ? ಅಮ್ಮ, ನಿನಗೆ ಎಷ್ಟು ಸತಿ ಹೇಳೋದು ನನ್ನ ಫೋನ್ ಎತ್ಬೇಡ, ನನ್ನ ಫೋನ್ ಹಿಡಿಬೇಡ ಅಂತ? ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ? ಎಷ್ಟು ಸತಿ ಅಂತ ಹೇಳೋದು ನಾನು? ಇನ್ಮೇಲೆ ನಾನು ಫೋನ್ ಹಿಡಿದೆ ಅಂದ್ರೆ ನೋಡಮ್ಮ, ಸರಿ ಇರಲ್ಲ. ಛೇ, ಎಷ್ಟು ಸತಿ ಅಂತ ಹೇಳೋದು ನಿನಗೆ? ಮಗನೇ ಪ್ರೀತಮ್ ಯಾಕೋ ಸಿಟ್ ಮಾಡ್ಕೊತಿದ್ದೀಯಾ ಪ್ರೀತಮ್? ಹಾಗೆಲ್ಲ ಸಿಟ್ ಮಾಡ್ಕೋಬಾರ್ದು ಮಗನೇ. ನೀನು ಯೇಸು ಕ್ರಿಸ್ತನ ಮಗನಾಗಿರುವಾಗ ಚೆನ್ನಾಗಿ ಜೀವಿಸಬೇಕು. ನೀನು ಯೌವನ ಪ್ರಾಯದಲ್ಲಿ ಸೃಷ್ಟಿಕರ್ತನವನ್ನು ಸ್ಮರಿಸಬೇಕು. ಹಾಗೆಲ್ಲ ಸಿಟ್ ಮಾಡ್ಕೋಬಾರ್ದಪ್ಪ. ಅಮ್ಮ, ಸಾಕ್ಬಿಡು ನಿನ್ನ ಉಪದೇಶ, ನಾನು ಕೇಳಿ ಸಾಕಾಯ್ತು. ಹೋಗು, ನನ್ನೊಬ್ಬನ್ನೇ ಬಿಟ್ಟು ಏನಾದ್ರು ಕೆಲಸ ಇದ್ರೆ ನೋಡ್ಕೊಂಡು ಹೋಗಮ್ಮ. ಆಯ್ತಪ್ಪ, ಆಯ್ತು. ಹಲೋ 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 ಪ್ರೀತಿ. ಹೇಳು ಪ್ರೀತಮ್. ನಾವಿಬ್ರು ಪ್ರೀತಿಸೋದು ನಮ್ಮ ಮನೇಲಿ ಗೊತ್ತಾಗಿದೆ ಪ್ರೀತಿ, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಪ್ರೀತಿ. ಹೋ, ಹಾಗಾಯ್ತಾ? ಇರು, ಆಮೇಲೆ ಹಚ್ತೀನಿ, ಯಾರು ಬರ್ತಾ ಇದ್ದಾರೆ. ಹಲೋ ಹಲೋ ಪ್ರೀತಿ, ಫೋನ್ ಕಟ್ ಆಯ್ತಲ್ಲ, ಯಾಕೆ ಪ್ರೀತಿ? ಪ್ರೀತಿ, ಛೇ, ಫೋನ್ ಕಟ್ ಆಯ್ತು. ಅಪ್ಪ, ಆ ರೀತಿ ಮಾತಾಡೋದು ತಪ್ಪು. ಅದು ಮಧ್ಯರಾತ್ರಿಯಲ್ಲಿ ಒಬ್ಬ ಹುಡುಗನ ಜೊತೆ ಮಾತಾಡೋದು ತಪ್ಪು. ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ, ಈ ವಯಸ್ಸಿನಲ್ಲಿ ಚೆನ್ನಾಗಿ ಗಮನ ಇಟ್ಟು ನಡೆಯಬೇಕು. ಈ ರೀತಿ ಹುಡುಗರ ಪ್ರೇಕ್ಷಕನ ಮಾಡೋದು ಒಳ್ಳೆಯದಲ್ಲ. ನಿಮ್ಮ ಜೀವನದಲ್ಲಿ ಪವಿತ್ರವಾಗಿಯೂ ನೀತಿವಂತರಾಗಿಯೂ ನಡೆಯಬೇಕು. ಗೊತ್ತಾಯ್ತಾ ಮಗಳೇ? ಸರಿ, ಆಯ್ತಪ್ಪ. ಹಲೋ ಹಲೋ ಹಾ, ಹೇಳು ಪ್ರೀತಿ. ನಾವು ಪ್ರೀತಿಸೋ ವಿಷಯ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪನ ಗೊತ್ತಾಗಿದೆ ಪ್ರೀತಮ್. ಇವಾಗ ಏನ್ ಮಾಡೋದು, ಬರೀ ಅದೇ ಚಿಂತೆ ಆಗಿದೆ. ಓ, ಹಾಗಾಯ್ತಾ ಪ್ರೀತಿ? ಹಾಗಾದ್ರೆ ನಾವಿಬ್ರು ಒಂದು ಕೆಲಸ ಮಾಡೋಣ, ನಾವು ನಾಳೆ ಸಾಯಂಕಾಲ ಟ್ರೈನ್ಗೆ ಹೋಗ್ಬಿಡೋಣ ಪ್ರೀತಿ. ಆದ್ರೆ ನಮ್ಮ ಅಪ್ಪ ಇಲ್ಲಿ ಒಬ್ಬರೇ ಆಗಿಬಿಡ್ತಾರಲ್ಲ ಪ್ರೀತಮ್. ನೀನೇನು ಚಿಂತೆ ಮಾಡಬೇಡ ಪ್ರೀತಿ, ನಾನು ನಿನ್ನ ಮಹಾರಾಣಿ ತರ ನೋಡ್ಕೊಳ್ತೀನಿ. ನಾವಿಬ್ರು ಮದ್ವೆ ಆದ್ಮೇಲೆ ಒಂದೊಳ್ಳೆ ಹೊಸ ಜೀವನವನ್ನ ಶುರು ಮಾಡೋರಾಗಿರೋಣ ಪ್ರೀತಿ. ಆಯ್ತು ಪ್ರೀತಮ್, ನಿನ್ನ ಮೇಲೆ ನಂಬಿಕೆ ಇಟ್ಟುಕೊಂಡು ನಾನು ಬರ್ತೀನಿ ಪ್ರೀತಮ್. ಹಾ ಪ್ರೀತಿ, ಮರಿಬೇಡ. ಮತ್ತೆ ನಾಳೆ ಸಾಯಂಕಾಲ ರೈಲ್ವೆ ಸ್ಟೇಷನ್ ಹತ್ರ 5 ಗಂಟೆಗೆ ಬಾ ಪ್ರೀತಿ. ಮತ್ತೆ ಬರುವಾಗ ಆಧಾರ್ ಕಾರ್ಡು ಮತ್ತೆ ಮನೆಯಲ್ಲಿರುವಂತಹ ಹಣ ಮತ್ತೆ ಬಂಗಾರನ ತಗೊಂಡ್ ಬರ್ತೀಯಾ ಪ್ರೀತಿ? ಸರಿ, ಆಯ್ತು ಪ್ರೀತಮ್, ಬರ್ತೀನಿ. ಸರಿ. ಕೆಲವು ತಿಂಗಳ ಸಮಯದ ನಂತರ ಪ್ರೀತಿ ನನಗೆ ತುಂಬಾ ಸುಸ್ತಾಗಿದೆ, ಹಾಗೆ ತುಂಬಾ ಹೊಟ್ಟೆ ಹಸಿದಿದೆ ಪ್ರೀತಿ. ಏನಾದ್ರೂ ತಿನ್ನಕ್ ತಗೊಂಡ್ ಬರ್ತೀಯಾ ಪ್ರೀತಿ ಸ್ವಲ್ಪ? ಏನು, ಮನೆಯಲ್ಲಿ ಅಡಿಗೆ ಮಾಡಕ್ಕೆ ರೇಷನ್ನೇ ಇಲ್ಲ, ನಿನ್ಗೆ ಊಟ ಎಲ್ಲಿಂದ ತಂದು ಕೊಡುದು? ಮೊದಲು ನಿಂಗೆ ಹೇಳು, ನಿಂಗೆ ಕೆಲಸ ಸಿಕ್ತಾ ಅಥವಾ ಇಲ್ಲ? ಏನ್ ಪ್ರೀತಿ, ನೀನು ಬರೀ ಮನೆ ಬಂದ ತಕ್ಷಣ ಕೆಲಸ ಸಿಗ್ತಾ ಇಲ್ವಾ ಅಂತಿರ್ತೀಯ. ಸರಿ ಬಿಡು, ನಾನು ಮನೆ ಕೆಲಸ ಹುಡ್ಕೊಂಡು ಬಂದೆ ಮನೆಗೆ ಬರ್ತೀನಿ, ಆಯ್ತಾ? ಛೇ, ಓ ದೇವ್ರೆ, ಏನ್ ಮಾಡುದು? ನನ್ನ ಜೀವಿತ ಎಲ್ಲ ಹಾಳಾಯ್ತಲ್ಲ. ನಮ್ಮಪ್ಪ ನನ್ಗೆ ಎಷ್ಟು ಸಾರಿ ಹೇಳಿದ್ರು, ಯೌವನ ಪ್ರಾಯದಲ್ಲಿ ನಿನ್ನ ನಡವಳಿಕೆಯನ್ನ ಚೆನ್ನಾಗಿ ಇಟ್ಕೋ ಅಂತ. ಆದ್ರೆ ನನ್ನ ತಂದೆ ಮಾತು ನಾನು ಕೇಳೇ ಇಲ್ಲ. ಇವನನ್ನ ನಂಬಿ ನನ್ನ ಜೀವಿತವನ್ನೇ ನಾನು ಹಾಳು ಮಾಡ್ಕೊಂಡೆ. ಈ ಭೂಮಿ ಮೇಲೆ ನಾನು ಬದುಕಿರೋದು ವೇಸ್ಟು. ಈ ಭೂಮಿ ಮೇಲೆ ನಾನು ಬದುಕಲೇಬಾರದು. ನಾನು ಏನಾದ್ರೂ ವಿಷ ತಗೊಂಡು ಸಾಯ್ತ್ ಬಿಡ್ತೀನಿ ಇವಾಗ.
ದೇವದೂತರು ಇರ್ಬೋದು, ಇದು ಸ್ವರ್ಗನೇ ಇರ್ಬೋದು. ದೇವದೂತರೇ ದೇವದೂತರೇ, ನನ್ನ ಹೆಸರು ಪ್ರೀತಿ ಅಂತ, ನನ್ನ ಹೆಸರು ಜೀವಬಾಧೆ ಪಟ್ಟಿಯಲ್ಲಿ ಬರೆದಿ. ಈ ಜೀವಬಾಧ್ಯರ ಪಟ್ಟಿಯಲ್ಲಿ ನಿನ್ನ ಹೆಸರು ಬರೆದಿಲ್ಲ. ಇನ್ನು ನೀನು ಸ್ವರ್ಗಕ್ಕೆ ಹೋಗಲು ಸಾಧ್ಯವಿಲ್ಲ. ಅಯ್ಯೋ ಏನಾಯ್ತು, ನಾನು ಸ್ವರ್ಗಕ್ಕೆ ಹೋಗೋಕೆ ಸಾಧ್ಯನೇ ಇಲ್ಲ ಅಂತೆ. ಅಯ್ಯೋ ಇವಾಗ ನಾನು ಏನ್ ಮಾಡೋದು ದೇವರೇ, ಅಯ್ಯೋ ದೇವರೇ. ಮಗಳ ಪ್ರೀತಿ, ನೀನು ಯಾವ ಯೌವನ ಪ್ರಾಯದಲ್ಲಿ ನೀನು ನನ್ನನ್ನು ಸ್ಮರಿಸಲಿಲ್ಲ. ನೀನು ಇಷ್ಟದಂತೆ ನಡೆದೆ ಮತ್ತು ನಾನು ನಿನಗೆ ಕೊಟ್ಟಂತ ಅಮೂಲ್ಯವಾದ ಜೀವವನ್ನು ಉಳಿಸಿಕೊಳ್ಳಲು ನೀನು ಅರ್ಹತೆಯನ್ನು ಕಳೆದುಕೊಂಡೆ. ಹಾಗಾಗಿ ನೀನು ಈ ತಪ್ಪು ಮಾಡಿದ್ದರಿಂದ ನೀನು ನರಕಕ್ಕೆ ದಾರಿ ಮಾಡಿಕೊಂಡೆ. ನೀನು ನರಕಕ್ಕೆ ಹೋಗಬೇಕು. ಬಾ ಪ್ರೀತಿ ಬಾ. ವಿಷ ಕೊಡ್ತೀಯಾ? ವಿಷ ಕೊಡ್ತೀಯಾ? ಬಾ, ನಾನ್ ಕೊಡ್ತೀನಿ ನಿಂಗೆ ವಿಷ. ಬಾ. ಪ್ರೀತಿ ಪ್ರೀತಿ ಪ್ರೀತಿ, ನನ್ ಕೆಲ್ಸ ಸಿಕ್ತು ಪ್ರೀತಿ. ಏನ್ ಮಾಡ್ತಿದ್ಯಾ ಪ್ರೀತಿ? ಎಲ್ಲಿದ್ಯಾ ಪ್ರೀತಿ? ಬಾ ಪ್ರೀತಿ. ಪ್ರೀತಿ ಪ್ರೀತಿ, ಏನಾಯ್ತು ಪ್ರೀತಿ? ಪ್ರೀತಿ ಏನಾಯ್ತು ಪ್ರೀತಿ? ಪ್ರೀತಿ ಎದ್ದೇಳು ಪ್ರೀತಿ. ಏನಾಯ್ತು ಪ್ರೀತಿ? ಪ್ರೀತಿ ಎದ್ದೇಳು ಪ್ರೀತಿ. ನನ್ನ ಒಬ್ಬನೇ ಬಿಟ್ಟು ಹೋದ್ಯಾ ಪ್ರೀತಿ? ಪ್ರೀತಿ ಎದ್ದೇಳು ಪ್ರೀತಿ. ಪ್ರೀತಿ ಪ್ರೀತಿ ಎದ್ದೇಳು ಪ್ರೀತಿ. ಪ್ರೀತಿ ಎದ್ದೇಳು ಪ್ರೀತಿ. ಅಯ್ಯೋ ದೇವ್ರೆ, ಇವ್ಳಿಗೆ ಏನಾಯ್ತು ದೇವ್ರೆ? ಪ್ರೀತಿ ಪ್ರೀತಿ ಎದ್ದೇಳು ಪ್ರೀತಿ. ನನ್ನ ಜೀವನನೇ ಹಾಳಾಯ್ತಲ್ಲ ದೇವ್ರೆ ಇವಾಗ. ಪ್ರೀತಿ ಪ್ರೀತಿ, ನಾನು ಇನ್ನೇನ್ ಮಾಡೋದು ದೇವ್ರೆ? ನಾನು ಏನ್ ಮಾಡ್ಲಿ ಇವಾಗ? ಅಯ್ಯೋ ಅಯ್ಯೋ, ನಾನೇನ್ ಮಾಡ್ಲಿ ಇವಾಗ ದೇವ್ರೆ? ಪ್ರೀತಿಯ ಸಾಲನ್ನು ನೋಡಿ ಪ್ರೀತಮ್ ಒಬ್ಬ ಹುಚ್ಚನಾಗಿ ಹುಡುಕನಾಗಿ ತಿರುಗುತ್ತಾ ತನ್ನ ಮನೆಯವರೆಗೆ ಬರ್ತಾನೆ. ಅಯ್ಯೋ ಪ್ರೀತಮ್, ಮಗನೇ ಎಲ್ಲಿ ಹೋಗಿದ್ಯಪ್ಪ? ಇಷ್ಟು ದಿನಗಳ ಕಾಲ ನೀನು ಹುಡುಕಿ ಸಾಕಾಯ್ತು ಅಪ್ಪ. ಇಷ್ಟು ದಿನಗಳ ಕಾಲ ಎಲ್ಲಿ ಹೋಗಿದ್ಯಪ್ಪ? ಪ್ರೀತಮ್, ಏನಾಯ್ತು ಪ್ರೀತಮ್? ಅಯ್ಯೋ ದೇವ್ರೆ, ನನ್ನ ಮಗನ ಪರಿಸ್ಥಿತಿ ಹೀಗ್ಯಾಕಾಯ್ತು? ಪಾಸ್ಟರ್ ಅಮ್ಮನಿಗಾದರೂ ಫೋನ್ ಮಾಡೋಣ. ಹಲೋ ಪಾಸ್ಟರ್ ಅಮ್ಮ. ಹೇಳಿ ಸಿಸ್ಟರ್. ನನ್ನ ಮಗನ ಪರಿಸ್ಥಿತಿ ತುಂಬಾ ಕೆಟ್ಟ ಹೋಗಿದೆ, ಸ್ವಲ್ಪ ಮನೆಗೆ ಬರ್ತೀರಾ? ಬರ್ತೀನಿ ಸಿಸ್ಟರ್. ಪ್ರೇಸ್ ಲಾರ್ಡ್ ಸಿಸ್ಟರ್. ಪ್ರೇಸ್ ಲಾರ್ಡ್ ಪಾಸ್ಟರ್ ಅಮ್ಮ. ಏನಾಯ್ತು? ಯಾಕೋ ಗೊತ್ತಿಲ್ಲ, ನನ್ನ ಮಗ ಒಂದ್ ತರಾನೇ ಆಡ್ತಿದ್ದಾನೆ ಪಾಸ್ಟರ್ ಅಮ್ಮ. ನಾನು ಪ್ರಾರ್ಥನೆ ಮಾಡ್ತೀನಿ, ನಿಮ್ಮ ದೇವ್ರ ಮೇಲೆ ನಂಬಿಕೆ ಇಡಿ, ದೇವರೆಲ್ಲವನ್ನು ಸರಿಪಡಿಸಿ. ಸರಿ. ಮೋಹನ್ ಹತ್ರ ನಿಮ್ಮ ಮಹತ್ ಕಾರ್ಯಗಳನ್ನು ಮಾಡುವ ಆತನೇ ನಿಮಗೆ ಸ್ತೋತ್ರ ಏಸಪ್ಪ. ಈ ಮಗನನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸ್ತಾ ಇದ್ದೀನಿ ಕರ್ತನ. ಈ ಮಗನನ್ನ ನೀನು ಹೇಳುವಾಗಿ ಮುಟ್ಟಿ ಬಲಪಡಿಸ್ರಿ ಏಸಪ್ಪ. ಅಪ್ಪ, ಈ ಮಗನನ್ನ ದೇವರ ನಿನ್ನ ಪ್ರಸನ್ನತೆಯಿಂದ ತುಂಬಿರೆಂಬುದಾಗಿ ನಮ್ಮ ಪ್ರಾರ್ಥನೆ ಬೇಡಿ ಬಂದು ನಾನು ಜೀವಳಿಸಯ್ಯ. ಆಮೆನ್. ಪ್ರೀತಮ್, ಯಾಕಪ್ಪ ಹಿಂಗೆ ಮಾಡ್ತಿದ್ದೀಯಾ? ನಿನ್ನ ತಾಯಿ ಮಗುವನ್ನಾದ್ರೂ ನೋಡು ಪ್ರೀತಮ್. ಹಳೆದನ್ನೆಲ್ಲ ಮರ್ತು ಬಿಡು. ದೇವರಿಗೆ ಒಳ್ಳೆ ಜೀವನವನ್ನು ಕೊಡ್ತಾನೆ, ಅದನ್ನ ಒಳ್ಳೆ ರೀತಿಯಾಗಿ ಉಪಯೋಗಿಸ್ಕೊ ಮಗನೇ. ಆಯ್ತು ಪಾಸ್ಟ್ರಮ್ಮ. ನಾನು ನನ್ನ ಯೌವನ ಪ್ರಾಯದಲ್ಲಿ ಮಾಡಬಾರ್ದನ್ನೆಲ್ಲ ಮಾಡಿದೆ. ನನ್ನ ತಾಯಿ ಹೇಳೋ ಮಾತನ್ನ ಕೇಳದೆ, ನನಗೆ ಇಷ್ಟ ಬಂದಾಗೆಲ್ಲ ನಡ್ಕೊಂಡ್ಬಿಟ್ಟೆ. ನಾನು ಹುಚ್ಚನಾದೆ, ಹುಡುಗನಾಗಿ ಬಿಟ್ಟೆ. ಆದ್ರೆ ದೇವರು ನನ್ನನ್ನು ಮತ್ತೆ ಬದುಕಿಸಿ ನನಗೆ ಒಂದೊಳ್ಳೆ ಜೀವಿತವನ್ನ ಕೊಟ್ಟರು. ಆ ದೇವರಿಗೆ ನಾನು ಕೋಟಿ ಸ್ತೋತ್ರಗಳನ್ನು ಸಮರ್ಪಿಸ್ತೇನೆ. ಇನ್ನು ಮುಂದಾದರೂ ದೇವರ ಚಿತ್ತದಂತೆ ನಡೆಯುತ್ತಾ ನನ್ನ ತಾಯಿ ಹೇಳೋ ಮಾತುಗಳನ್ನ ಕೇಳ್ತಾ ಇರ್ತೀನಿ. ದೇವರೇ, ನನಗೆ ಒಂದೊಳ್ಳೆ ಜೀವನ ಕೊಟ್ಟದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರಗಳು ಅಪ್ಪ. ಹಲ್ಲೆಲೂಯಾ. ದೇವರ ಮಹಾಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸ್ಕಿಟ್ ಮುಖಾಂತರ ತಿಳಿಸೋದೇನಂದ್ರ, ನಮ್ಮ ತಂದೆ ತಾಯಿಗಳು ಹೇಳೋ ಮಾತನ್ನ ನಾವು ಕೇಳ್ದ ನಮ್ಮ ಚಿತ್ತದಂತೆ ನಡ್ಕೊಂಡ್ರೆ ಈ ಲೋಕದ ಹಿಂದೆ ನಾವು ಹೋದ್ವು ಅಂದ್ರ, ಇವಾಗ ಹುಡುಗಿ ಹೆಂಗ ತನ್ನ ಪ್ರಾಣ ತಾನ ನಾಶ ಮಾಡ್ಕೊಂಡ್ರು, ಆ ಹುಡುಗ ಹುಚ್ಚನಾಗ್ಬಿಟ್ಟ. ಅದೇ ರೀತಿಯಾಗಿ ನಾವು ನಮ್ಮ ತಂದೆ ತಾಯಿಗಳು ಮಾತನ್ನ ಕೇಳ್ತಾ ಇದ್ರ, ಮತ್ತ ದೇವರ ಚಿತ್ತದಂತೆ ನಡ್ಕೊಳ್ತಾ ಇದ್ರ ದೇವರ ನಮ್ಮನ್ನ ಮರೆಯೋದಿಲ್ಲ. ಆದ್ರೆ ನಾವು ದೇವರನ್ನ ಮರ್ತ್ರ ನಮ್ಮ ಜೀವಿತಾನು
ಸರಿ ಅಲ್ಲ. ದೇವರ ವಾಕ್ಯದಂತೆ ನಡ್ಕೊಳ್ಳೋದು ಒಳ್ಳೆಯದು ಹೊರತಾಗಿ ಅದನ್ನ ಬಿಟ್ಟು ನಡೆದ್ರ ಆ ಹುಡುಗ ಹುಚ್ಚನಾದ, ಆ ಹುಡುಗಿ ತನ್ನ ಪ್ರಾಣನ ಕಳ್ಕೊಂಡ್ಳು. ಆದ್ರ ಆ ತಾಯಿ ಮನ್ಸ ಅದ್ ಹೆಂಗ ಒಂಥರ ಕಷ್ಟಪಡ್ತಿರ್ಬೋದಲ್ಲ, ಅದೇ ರೀತಿಯಾಗಿ ನಮ್ಮ ತಾಯಿಗಳು ನಮಗೋಸ್ಕರ ಕಷ್ಟಪಡ್ತಿರ್ತಾರ. ಯೌವನಸ್ತ್ರ ಆಗಿರ್ಲಿ, ಯೌವನಸ್ತ್ರೀಯರಾಗಿರ್ಲಿ, ಚಿಕ್ಕ ಮಕ್ಕಳಾಗಿರ್ಲಿ, ಯಾರಾದ್ರೂ ನಿಮ್ಮ ತಂದೆ ತಾಯಿಗಳ ಮಾತು ಕೇಳ್ರಿ, ಮತ್ತೆ ದೇವ್ರ ಚಿತ್ತದಂತೆ ಮೊದಲು ನಡ್ಕೋರಿ. ದೇವ್ರ ಚಿತ್ತದಂತೆ ನಾವು ನಡೆದ ಹೋದ್ರ ನಮ್ಮ ಜೀವಿತ ನಾಶನ ಆದಂಗ. ಆ ಹುಡುಗಿ ದೇವ್ರ ಚಿತ್ತವನ್ನ ಬಿಟ್ಟು ಅವ್ರ ತಂದೆ ತಾಯಿ ಮಾತನ್ನ ಕೇಳ್ದ ಇದ್ದಕ್ಕಾಗಿ ಸ್ವರ್ಗದಾಗ ಜಾಗ ಇರಲಿಲ್ಲ. ನಮಗೂ ಒಂದಿನ ಹಂಗ ಆಗ್ತೈತಿ. ನಾವು ದೇವ್ರ ಚಿತ್ತವನ್ನ ಬಿಟ್ಟ ಮತ್ ಬೇರೆ ರೀತಿಯಾಗಿ ಲೋಕದ ಹಿಂದೆ ಹೋದ್ವು ಅಂದ್ರ ನಮ್ಮ ಜೀವಿತದಾನು ನರಕದಾಗ ಹೋಗುವಂಗಾಗ್ತೈತಿ. ನಾವು ಯಾರು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ, ದೇವ್ರ ಚಿತ್ತವನ್ನ ನಡ್ಸೋರಾಗಿರ್ಬೇಕು. ನಾವು ದೇವ್ರ ಚಿತ್ತ ಏನಂತ ಅರ್ಥಕೊಂಡ ನಾವ ಜೀವಿಸೋರಾಗಿರ್ಬೇಕು. ದೇವರೇ ನಿಮ್ಮ ಚಿತ್ತವನ್ನ ನಮಗೆ ತೋರಿಸ್ರಿ ಎಂಬುದಾಗಿ ಹೇಳಿ ಅದರಂತೆ ಜೀವಿಸೋರಾಗಿರ್ಬೇಕು. ಹೊರತಾಗಿ ಆ ಹುಡುಗನಂಗ ಆ ಹುಡುಗಿ ಹಂಗ ನಮ್ಮ ಪ್ರಾಣ ನಾವು ನಷ್ಟ ಪಡ್ಕೊಳ್ಳೋದ ಮತ್ತ ಲೋಕದ ಹಿಂದೆ ಹೋಗೋದ, ತಂದೆ ತಾಯಿ ಮಾತು ಕೇಳೋದ್ರಿಂದ ನಮ್ಮ ಜೀವನಾನು ಅದೇ ರೀತಿಯಾಗಿ ಆಗ್ತದೆ. ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ದ ನಾವು ಒಳ್ಳೆ ರೀತಿಯಾಗಿ ದೇವರ ಚಿತ್ತದಂತೆ ನಡೆದು ದೇವರಿಗೆ ಸ್ತೋತ್ರಗಳನ್ನು ಸಮರ್ಪಿಸೋರಾಗಿರ್ಬೇಕು. ಮತ್ತೆ ಈ ಸ್ಕಿಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ದೇವರಿಗೂ ಸೇವಕರಿಗೂ ಮತ್ತು ಕೂತಂತ ನಿಮ್ಮೆಲ್ಲರಿಗೂ